ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮ್ಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ಮಗಳು ನೋಡೋಕ್ಕೆ ಅಂತ ಊರಿಂದ ಅಪ್ಪ ಅಮ್ಮ ಬಂದಿದ್ದಾರೆ. ಹಾಗಾಗಿ ನನ್ನ ಮಗಳಿಗೆ, ತವ್ರ ಮಗಳಿಗೆ, ಮೊಮ್ಮಕ್ಕಳಿಗೆ ಅಂತ ಏನೆಲ್ಲ ತಂದಿದ್ದಾರೆ ನೋಡ್ಕೊಳ್ಳೋಣ ಬನ್ನಿ. ಕವರಲ್ಲೆಲ್ಲ ಇಟ್ಕೊಂಡ್ಬಂದಿದ್ದಾರೆ. ಅಪ್ಪ ಅಮ್ಮ ಇಬ್ಬಳವ್ರು ಬಂದಿದ್ದಾರೆ. ಹಬ್ಬ ಇರೋದ್ರಿಂದ, ಹಾಗಾಗಿ ಊರ ಗ್ರಾಮ ದೇವತೆದು ಜಾತ್ರೆ ಇರೋದ್ರಿಂದ ನಾನು ಕೂಡ ಬನ್ನಿ ಅಂತ ಹೇಳಿದ್ದೆ. ಹಾಗಾಗಿ ಅವರು ಕೂಡ ಬಂದಿದ್ದಾರೆ. ಅಪ್ಪ ಅಮ್ಮ ದುರ್ಗಮ್ಮನ ಜಾತ್ರೆ ಅಲ್ವಾ, ಹಾಗಾಗಿ ಕರೆಸಿದ್ದೀನಿ. ನನಗೋಸ್ಕರ ಬಂದಿದ್ದಾರೆ. ಉತ್ತರ ಕರ್ನಾಟಕದಿಂದ, ಅಂದರೆ ಬಸವನ ಬಾಗೇವಾಡಿಯಿಂದ ಬಂದಿದ್ದಾರೆ. ಇಲ್ಲಿ ನೋಡಿ, ಚಪಾತಿ ಮಾಡ್ಕೊಂಬಂದಿದ್ದಾರೆ. 3 ದಿವಸ ತಿಂದ್ರೂ ಸಾಲಲ್ಲ, ಮುಗಿಯಲ್ಲ ಚಪಾತಿ, ಅಷ್ಟು ಚಪಾತಿ ಮಾಡ್ಕೊಂಬಂದಿದ್ದಾರೆ ನಮ್ಮಮ್ಮ. ಚಪಾತಿ ಬಾಕ್ಸ್ ಒಳಗಡೆ ಏನಿದೆ ನೋಡೋಣ ಬನ್ನಿ. ಫೈನಲಾಗಿ ಬಾಕ್ಸನ್ನು ಓಪನ್ ಮಾಡಿದ್ದಾಯ್ತು ನೋಡಿ. ಇಲ್ಲಿ ಮಟಗಿಗಳ ಪಲ್ಯ ಮಾಡ್ಕೊಂಬಂದಿದ್ದಾರೆ. ಆಮೇಲೆ ಒಂದು ಕಡೆ ಖಾರ ಮಂಡಕ್ಕಿ ಮಾಡ್ಕೊಂಬಂದಿದ್ದಾರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಒಂದು ಕಡೆ ಬೆಣ್ಣೆ ತೊಗೊಂಬಂದಿದ್ದಾರೆ, ಊರಿಂದ ಪ್ಯೂರ್ ಬೆಣ್ಣೆ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋದು ರೊಟ್ಟಿನ ಬಾಕ್ಸ್ ಇದು. ಅದರೊಳಗಡೆ ರೊಟ್ಟಿ ತುಂಬಿಕೊಂಡು, ಆಮೇಲೆ ಶೇಂಗಾ ಹೋಳಿಗೆ, ನಮ್ಮ ಉತ್ತರ ಕರ್ನಾಟಕ ಸೈಡು ಸ್ಪೆಷಲ್ ಅಲ್ವಾ ಶೇಂಗಾ ಹೋಳಿಗೆ. ಅದರೊಳಗಡೆ ಶೇಂಗಾ ಹೋಳಿಗೆ ಕೂಡ ತುಂಬ್ಕೊಂಬಂದಿದ್ದಾರೆ ನೋಡಿ, ಕಾಣಿಸ್ತಾ ಇರ್ಬೋದು. ಆಮೇಲೆ ಅದರ ಜೊತೆಗೆ ಕರದಂಟು ಅಂತ ಹುರ್ಗಡ್ಲೆ ಹಿಟ್ಟಿಂದ ಮಾಡ್ತಾರೆ, ಅದು ಕೂಡ ತಗೊಂಬಂದಿದ್ದಾರೆ, ಕಾಣಿಸ್ತಾ ಇರ್ಬೋದು ನೋಡಿ. ಇಲ್ಲಿ ಒಂದೊಂದು ಹಾಗೆ ತೆಗೆದು ಇಡ್ತಾ ಇದ್ದಾರೆ ನಮ್ಮಮ್ಮ. ಒಂದು ಕಡೆ ಅಗಸಿ ಚಟ್ನಿ ಪುಡಿ ಮಾಡ್ಕೊಂಬಂದಿದ್ದಾರೆ. ಮಗಳಿಗೋಸ್ಕರ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಅವರಿಗೆ ಮಗಳು ನೋಡೋ ಖುಷಿ, ನನಗೆ ಅಪ್ಪ ಅಮ್ಮ ನೋಡೋ ಖುಷಿ. ಹಾಗಾಗಿ ಮಗಳಿಗೆ ಎಲ್ಲ ಥರದ್ದು ತಿಂಡಿ ಮಾಡಿಕೊಂಡು ತಗೊಂಬಂದಿದ್ದಾರೆ, ತಿನ್ನಲಿ ಅಂತ ಮಗಳು ಮೊಮ್ಮಗಳು ಅಂತ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಇದೇ ಕರದಂಟು, ಇದು ಅಗಸಿ ಚಟ್ನಿ ಪುಡಿ. ಇಲ್ಲಿ ಕಾಣಿಸ್ತಾ ಇರೋದು ಇದು ಹುಣಸೆ ಹಣ್ಣು ಕುಟ್ಬಿಟ್ಟು ಹುಣಸೆಹಣ್ಣು ಚಟ್ನಿ ಅಂತಾರಲ್ವ, ಅದು ಕೂಡ ತಗೊಂಬಂದಿದ್ದಾರೆ. ಇದು ಒಣ ಹುಣಸೆಹಣ್ಣು. ಯಾರೆಲ್ಲ ನೋಡ್ತಾ ಇದ್ದೀರಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ತಲುಪುತ್ತೆ. ಮಸಾಲೆ ಖಾರ, ಮಟ್ಗಿ ಕಾಳು, ಅದ ನಂತರ ಇದು ಹೆಸ್ರು ಕಾಳು, ಸಾಸಿವೆ, ಅಲಸಂದಿ ಕಾಳು ಕೂಡ ತಗೊಂಬಂದಿದ್ದಾರೆ ನೋಡಿ ಮಗಳಿಗೆ. ಅದಕ್ಕೆ ಅಪ್ಪ ಅಮ್ಮ ಅನ್ನೋದು. ಹಾಗಾಗಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಇಂಗ್ಳಂಟು ಅಂತಾರೆ. ಆಮೇಲೆ ಈ ಮೆಕ್ಕೆಕಾಯಿ, ಉತ್ತರ ಕರ್ನಾಟಕ ಸೈಡವರಿಗೆಲ್ಲ ಗೊತ್ತಿರುತ್ತೆ ಮೆಕ್ಕೆಕಾಯಿ ಏನು ಅಂತ. ಬಾಯ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ.